ತಿಳಿದಿರುವಂತೆ ನಿತ್ಯ ಜ್ಞಾನ ಸಹಿತ ಭಜನೋತ್ಸವ ಎಂಬುದಾಗಿ ನಾವು ಕಳೆದ 3 ವರ್ಷದಿಂದ ಪ್ರತಿನಿತ್ಯ ಭಜನೆಯ ಜೊತೆಗೆ ಜ್ಞಾನವನ್ನು ಕೂಡ ತಿಳ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತಿನ ದಿವಸ ಒಂದು ವಿಷಯವನ್ನು ತೆಗೆದುಕೊಂಡಿದ್ದೇನೆ. ನಿಮಗೆಲ್ಲ ಆಗಲೇ ವಿಷಯ ಕೆಲವರು ತಿಳಿದಿದೆ, ತಿಳಿದೇ ಇದ್ದವರು ಕೂಡ ತಿಳಿಯಲು ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತಿನ ದಿವಸ ಒಂದು ವಿಷಯ ಏನಪ್ಪ ಅಂತಂದರೆ, ನಮ್ಮ ಪಾಂಡುರಂಗ ಅವನ ಶಿರೋಭಾಗದಲ್ಲಿ ಲಿಂಗವನ್ನು ಧರಿಸಿದ್ದಾನೆ. ಇವತ್ತಿಗೂ ಸಹ ಪಂಡರಾಪುರದಲ್ಲಿ ಎಲ್ಲರೂ ಕೂಡ ಆ ಶಿರೋಭಾಗವನ್ನು, ತಲೆಯ ಮೇಲೆ ಟೊಪ್ಪಿ ಇರ್ತಕ್ಕಂತಹ ಭಾಗವನ್ನು ಲಿಂಗ ಶಿವಲಿಂಗ, ಶಿವ ಬಂದು ನಿಂತಿದ್ದಾನೆ, ಶಿವ ಪರಮಾತ್ಮನ ತಲೆಯ ಮೇಲೆ ಬಂದು ನಿಂತಿದ್ದಾನೆ ಅಂತೇಳಿ ಅವರ ಒಂದು ಅನುಸಂಧಾನ ಮಾಡಿಕೊಂಡು ಪ್ರತಿನಿತ್ಯ ಅದಕ್ಕೆ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಅವನು ತಲೆಗೆ ಲಿಂಗವನ್ನು ಟೋಪಿ ಆಕಾರದಲ್ಲಿ ಯಾತಕ್ಕೆ ಧರಿಸ್ತಾ ಪಾಂಡುರಂಗ ಅನ್ನೋದಕ್ಕೆ ಒಂದು ದೃಷ್ಟಾಂತ ಇದೆ. ನಡೆದ ಸತ್ಯ ಘಟನೆ. ಬಹಳ ಸಾವಿರಾರು ವರ್ಷಗಳ ಹಿಂದೆ ಪಾಂಡುರಂಗ ಒಂದು ಇಟ್ಟಿಗೆ ಮೇಲೆ ನಿಂತು ಸೊಂಟ ಮೇಲೆ ಕೈ ಇಟ್ಟುಕೊಂಡು ನಿಂತಾಗ ಆ ಪ್ರಸಂಗದಲ್ಲಿ ಪಂಡರಾಪುರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನಪ್ಪ ಅಂತಂದರೆ, ಒಬ್ಬ ಚಿನಿವಾರ, ಅವನ ಹೆಸರು ನರಸಿಂಹ ಸೋನಾರ ಅಂತ. ಸೋನಾರ ಅಂದರೆ ನಾವೆಲ್ಲ ಚಿನಿವಾರ ಅಂದರೆ ಚಿನ್ನ ಬೆಳ್ಳಿ ನೀನು ಆಚಾರ ಇರ್ತೀವಲ್ವಾ, ಆ ಕಡೆಗೆ ಅವರೆಲ್ಲ ಸೋನಾರ ಅಂತಾರೆ. ಸೋನಾರ ಅಂದರೆ ಚಿನ್ನ ಬೆಳ್ಳಿ ಮಾಡ್ತಕ್ಕಂಥ ಆ ಭಾಷೆಗೆ ಹೇಳ್ತಕ್ಕಂಥ. ಅವನ ಹೆಸರು ನರಸಿಂಹ ಸೋನಾರ ಅಂತ ಹೇಳಿದ್ರು. ಅವನು ಶಿವಭಕ್ತ, ವಿಷ್ಣು ದ್ವೇಷಿ, ವಿಷ್ಣು ಕಂಡ್ರೆ ಆಗ ವಿಷ್ಣು ಎಲ್ಲಿಂದ ವಿಷ್ಣು ದೇವಸ್ಥಾನ ಆ ಕಡೆ ತಲೆ ಹಾಕಿ ಬರುತ್ತಿಲ್ಲ, ಅಂತಹ ದ್ವೇಷದಿಂದ ಕಾಣ್ತಾ ಇರ್ತಾನೆ. ಆ ಕಡೆ ತಿರುಗು ನೋಡುತ್ತಿಲ್ಲ. ಶಿವನ ಸಂಪೂರ್ಣವಾಗಿ ಆರಾಧಿಸಿ ಶಿವಸ್ತುತಿಯನ್ನು ದಿನನಿತ್ಯ ಆರಾಧನೆ ಮಾಡಿ ಬರ್ತಾ ಇರ್ತಾನೆ. ಅವನಿಗೆ ಒಬ್ಬ ಅರಸ ಬಂದು ತನ್ನ ಮಗನಿಗೆ ಮಗುವಾಯಿತು ಅಂತೇಳಿ ಮೊಮ್ಮಗನಿಗೆ ಒಂದು ಶ್ರೇಯಸ್ಸು ಉಂಟಾಗಲಿ ಅಂತೇಳಿ ಅವನು ಕರೆಸ್ಕೊಂಡಿದ್ದಂತೆ ಪಾಂಡುರಂಗನನ್ನು. ಅದರಂತೆ ಪಾಂಡುರಂಗ ಅವನಿಗೆ ಮೊಮ್ಮಗನನ್ನು ಕೊಟ್ಟ. ಅದಕ್ಕೆ ಅವನು ಗುರು ಹಾಗೆ, ಅಂದರೆ ನೀನು ನನಗೆ ಸಹಾಯ ಮಾಡಿ ನಾನು ನಿಮ್ಗೆ ಏನಾದ್ರು ಮಾಡ್ತೀನಿ ಅಂತೇಳಿ ಅವನಿಗೆ ಚಿನ್ನದ ಉಡಿಗಾರವನ್ನು ಮಾಡಿಸ್ಬೇಕು ಅಂತೇಳಿ ಈ ನರಸಿಂಹಸ್ವಾಮಿ ಹತ್ರ ಬರ್ತಾರೆ. ಆ ಬರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ಹೇಳಿ ಕೇಳಿ ಪಾಂಡುರಂಗ ಅವನು ವಿಷ್ಣು, ಇವನಿಗೆ ಹೇಳಿ ಕೇಳಿ ಇವನಿಗೆ ಶಿವನ್ ಕಂಡ್ರೆ ಆಗಲ್ಲ. ಅವನು ಆ ಕಡೆ ಹೋಗ್ತಾ ಇರ್ತಕ್ಕಂಥ ಅಂಥವ್ರಿಗೆ ಮಾಡಿಸ್ಬೇಕು ಅಂತ ಹೆಂಗೆ ಮಾಡೋಕ್ಕೆ ಸಾಧ್ಯ? ಅವಾಗ ಹೇಳ್ತಾನೆ ಶನಿವಾರ, ಅಪ್ಪ ನಾನು ಹಾಗಾದರೆ ನಾನು ಮಾಡ್ಕೊಡಲ್ಲ ಅಂತಲ್ಲ, ಆದರೆ ನಾನು ಮಾತ್ರ ಪಾಂಡುರಂಗನ ದೇವಸ್ಥಾನಕ್ಕೆ ನಾನು ಬರಲ್ಲ, ಯಾಕೆಂದರೆ ನಾನು ವಿಷ್ಣು ಕಂಡ್ರೆ ಆಗಲ್ಲ, ನಾನು ಆಗ್ತಾ ಇಲ್ಲ. ಆದ್ದರಿಂದ ನಾವು ನಮ್ಮ ಮಂತ್ರದವರು ಯಾರೂ ಕೂಡ ಆ ಕಡೆ ಹೋಗಲ್ಲ. ಅದರಂತೆ ನಾನು ಕೂಡ ಅದನ್ನು ಅನುಸರಿಸ್ಕೊಂಡು ಬಂದಿದ್ದೀನಿ. ನಮ್ಮ ಹಿರಿಯರು ಕೂಡ ಮಾಡ್ಕೊಂತೇಳಿ ಅದೇ ರೀತಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆದ್ದರಿಂದ ಖಂಡಿತ ಬರೋದಿಲ್ಲ, ನಾವು ಮಾಡಿಕೊಡ್ರಿ. ಆಯ್ತು, ಕಡೆಗೆ ಅವನೇನು ಮಾಡ್ತಾನೆ ಅರಸ, ಆಯ್ತಪ್ಪ ನಿನ್ನ ಕೈಲೇ ಮಾಡಿಸ್ಬೇಕು ಅಂತ ಇತ್ತು. ಏಕೆಂದರೆ ಅವನು ಮಹಾರಾಜನಿಗೆ ಯಾವಾಗಲೂ ಒಡವೆಯನ್ನು ಮಾಡಿಕೊಡ್ತಾ ಇರ್ತಕ್ಕಂಥವ್ನು. ಸರಿ, ಆದ್ದರಿಂದ ಅವನ ಕೈಲೇ ಮಾಡಿಸ್ಬೇಕು ಅಂತ ಇತ್ತು. ಉಳಿದಾರ ಮಾಡಿಕೊಂಡು ಸಾಕು, ನಾನು ಹಾಕೋತಿ ಬಿಡಿ, ಬರದೇ ಬೇಡ, ಪರವಾಗಿಲ್ಲ, ಕ್ಯಾಶ್ ಇಲ್ಲ ಮಾತಾಡ್ಕೊಂಡು ಸೀದಾ ಅವನು ಇಸ್ಕೊಂಡು ರೆಡಿ ಮಾಡಿ ಕೊಟ್ಟ. ತನ್ನ ಪಾಂಡುರಂಗನಿಗೆ ಉಳಿದಾರವನ್ನು ಹಾಕೊಂಡು ಹೋಗ್ತಾನೆ. ಆ ಉಳಿದಾರ ಹಾಕ್ಕೊಳಕ್ಕೆ ಹೋದರೆ 1 ಇಂಚು ಕಡಿಮೆ ಆಗಿದೆ. ತಿಂಗಾಗಿ ಮಾಡ್ತಾನೆ ಮಹಾರಾಜ ಹೋಗಿ ನರಸಿಂಹಸ್ವಾಮಿ ಹೋಗಿ, ನೋಡಪ್ಪ ಈ ಉಳಿದಾರ 1 ಇಂಚು ಕಡಿಮೆ ಆಗಿದೆ, ಅದಕ್ಕೆ ಸರಿ ಮಾಡ್ಬೋದು. ಹೌದಾ, ಕರೆಕ್ಟಾಗಿ ಅಳ್ತೀನಿ ಕೊಟ್ಟಂಗೆ ಮಾಡ್ಕೊಡಿತ್ತಲ್ಲ, ಯಾಕೆ ಹಿಂಗಾಯಿತು ಅಂತ. ಇಲ್ಲ ಹಂಗಾಯ್ತು. ಸರಿ, ಮತ್ತೆ ತಿರ್ಗ ಅವನೇ 1 ಇಂಚು ದೊಡ್ಡ ಮಾಡಿ ಸರಿಯಾಗಿ ಸೊಂಟದಾಗ ಥರ ಮಾಡಿಕೊಡ್ತು. ತಿರ್ಗ ಅರಸ ಬರ್ತಾನೆ, ಬಂದು ಮಾಡ್ತಾನೆ, ನೋಡ್ತಾನೆ, ಮತ್ತೆ ತಿರ್ಗ 1 ಇಂಚು ಕಡಿಮೆ ಆಗಿದೆ. ಹೀಗೆ ಪುನರಾವರ್ತನೆ ಆಗ್ತಾ ಇರುತ್ತೆ. ಪಾಂಡುರಂಗ ನಾನು ಪವಾಡ ಇರಲಿಲ್ಲ, ಆಗ್ತಾ ಇಲ್ಲ. 1 ಇಂಚು ಬೇಕು ಅಂತ ಇವನು ತನ್ನ ಇದನ್ನು ತೋರಿಸ್ಬೇಕು, ಮೈಮೇನ ತೋರಿಸ್ಬೇಕು ಅಂತ ಪಾಂಡುರಂಗನಿಗೆ ಅವನಿಗೆ ಆ ರೀತಿಯಾಗಿ ಟೆಸ್ಟ್ ಮಾಡೋಕ್ಕೋಸ್ಕರ ಅವ್ನು 1 ಇಂಚು ಸ್ವಲ್ಪ ಅವ್ರು ದಪ್ಪ ಆಗೋ ಥರ ಮಾಡ್ಕೊಂಡು ಸ್ವಲ್ಪ 1 ಇಂಚು ಶಾರ್ಟೇಜ್ ಆಗೋ ಥರ ಮಾಡ್ತಾ ಇರ್ತಾನೆ. ಸ್ವಲ್ಪ 4-5 ಬಾರಿ ಆಗ್ತದೆ. ಕಡೆಗೆ ಮಹಾರಾಜ ಹೇಳ್ತಾನೆ, ಅಪ್ಪ ನಮಗೆ ಅನ್ನೋದು ಸಾಧ್ಯ ಇಲ್ಲ, ನೀನೇ ಬಂದ್ಕೊಂಡು ಹೋಗ್ತೈತೆ, ಬಂದು ನೀನೇ ನೀನೇ ಮಾಡ್ಕೊಂಡು ಅಂತ ಹೇಳ್ತಾರೆ. ಸರಿ, ಆ ಕಡೆಗೆ ವಿಧಿ ಇಲ್ಲ, ಮಹಾರಾಜ ಹೇಳಿ ಅವ್ರ ಮಾತು ಕೇಳಲೇಬೇಕಾಗುತ್ತೆ. ಆಯಿತು, ಬರ್ತಾನೆ. ಸೀದಾ ಒಳಗೆ ಬರಬೇಕಾದ್ರೆ ವಿಷ್ಣು ನೋಡೋಂಗಿಲ್ಲಲ್ಲ, ಯಾಕೆಂದರೆ ಅವ್ರು ವಿಷ್ಣು ಕಂಡ್ರೆ ಆಗೋಲ್ಲ. ಅದಕ್ಕೆ ಮಾನ ಮಾಡ್ಕೊಂಡು ಕಣ್ಣೀರು ಬಟ್ಟೆಯನ್ನು ಕಟ್ಕೊಂಡ್ಬಿಡ್ತಾನೆ. ಬಟ್ಟೆ ಕಟ್ಕೊಂಡ್ಬಂದು ಸೀದಾ ಮಹಾರಾಜ ಅವನ ಸೇವಕರಿಗೆ ಕರ್ಕೊಂಬಪ್ಪ ಅಂತೇಳಿ ದೇವರ ಹತ್ರ ಕರ್ಕೊಂಡ್ಬರ್ತಾನೆ. ಅವನು ಕಾಣಲ್ಲ, ಅದರಿಂದ ಅಂದ್ಕೊಂಡು ಬರ್ತಾನೆ. ಬಂದು ಕಣ್ಣು ಬಟ್ಟೆ ಕಟ್ಕೊಂಡೆ ಆ ಸೊಂಟಕ್ಕೆ ಅಳತೆ ತೊಗೋತಾನೆ. ಅಳತೆ ತೊಗೊಂಡು ತಿರ್ಗಾ 1 ಇಂಚು ಶಾರ್ಟೇಜ್ ಆಗಿದೆ. ಏನು ಹಿಂಗಾಗಿದೆಯಲ್ಲ ಅಂತೇಳಿ ಸರಿ ಸ್ಪರ್ಶ ಮಾಡ್ತಾನೆ, ಏನಿದೆ ಅಂತ ನೋಡಿದಾಗ ಅವನಿಗೆ
ಎಲ್ಲ ಒಂದು ತ್ರಿಶೂಲ ಕಾಣಿಸುತ್ತೆ. ಹಾಗೆ ಮುಖದ ಹತ್ರ ಇರುತ್ತಾನೆ, ಹಣೆ ವಿಭೂತಿ ಕಾಣಿಸುತ್ತೆ. ಆಮೇಲೆ ಐಕಡೆ ನೋಡ್ಕೊತಾನೆ, ಡಬರುಗ ಕಾಣಿಸುತ್ತೆ. ಇವ್ರಿಗೆ ಆ ಮುಟ್ಬಿಟ್ಟು ನೋಡಿದಾಗ ನಾವು ಅನಿಸ್ತಾ ಇರುತ್ತೆ ಎಲ್ಲ ಅದಕ್ಕೆ ಸ್ಪರ್ಶ ಮಾಡ್ದಂಗೆ, ಡಬರುಗ ಸ್ಪರ್ಶ ಮಾಡ್ದಂಗೆ ಅನಿಸುತ್ತೆ, ಈ ಕಡೆ ತ್ರಿಶೂಲ ಸ್ಪರ್ಶ ಮಾಡ್ದಂಗೆ ಅನಿಸುತ್ತೆ. ಹಣೆಯನ್ನು ನೋಡಿ ವಿಭೂತಿ ಧರಿಸಿರೋ ಥರ ಕಾಣಿಸ್ತಾ ಇದೆ. ಮತ್ತು ತಲೆ ಮುಟ್ಟು ನೋಡಿದ್ರೆ ಜಟೆ ಥರ ಕಾಣಿಸ್ತಾ ಇದೆ. ಇದೆಲ್ಲ ಅವ್ನಿಗೆ ಏನಿಸ್ಬಿಡುತ್ತೆ, ಓ ಇದು ಸಾಕ್ಷಾತ್ ಶಿವನೇ, ಇದು ನಾನು ಎಂಥ ಕೆಲಸ ಮಾಡ್ಬಿಟ್ಟೆ, ಇವನಿಗೆ ಅಪರಾಧ ಮಾಡ್ಬಿಡಲ್ಲ ಅಂತೇಳಿ ಕಣ್ಣು ಬಟ್ಟೆ ತೆಗೆದು ನೋಡ್ತಾನೆ. ಸಾಕ್ಷಾತ್ ಶಿವ ನಿಂತಿರ್ತಾರೆ, ಶಿವರೂಪಿಯಾಗಿ ನಿಂತಿರ್ತಾನೆ. ನಿಂತು ನೋಡ್ತಾನೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಅಲ್ಲ ಇಂಥ ಮಹಾದೇವ ನೀನು ಇಂತಹ ರೂಪದಲ್ಲಿ ಇದೆಯಲ್ಲ ನೀನು ಪಾಂಡುರಂಗ, ನೀ ನಿಜವಾಗ್ಲೂ ನಾನು ತುಂಬ ಧನ್ಯನಾದೇವ ಅಂತ. ಅವಾಗ ಪಾಂಡುರಂಗ ಹೇಳ್ತಾನಂತೆಪ್ಪ, ನೀ ಅಂದ್ಕೊಂಡಂಗೆ ನಾನು ಶಿವರೂಪಿಯಾಗಿದ್ದೇನೆ, ವಿಷ್ಣು ರೂಪದಲ್ಲಿ ಇದ್ದೇನೆ ಅಂತೇಳಿ ಅವತ್ತಿನಿಂದ ಅವನ ಟೊಪ್ಪಿಗೆಯು ಲಿಂಗ ಆಗ್ತಾರೆ. ಹಾಗೆ ಲಿಂಗ ನಿಂತ್ಕೊಳುತ್ತೆ. ಅಲ್ಲಿಗೆ ಅವರು ಶಿವನೂ ಅವನೇ, ವಿಷ್ಣುವೂ ಅವನೇ.